ನಮಸ್ಕಾರ ಸ್ನೇಹಿತರೆ. ಜೀವಕೋಶವು ಜೀವಿಯೊಂದರ ರಚನಾತ್ಮಕ, ಕ್ರಿಯಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವಾಗಿದೆ. ಸ್ನೇಹಿತರೆ, ಜೀವಕೋಶವು ಲ್ಯಾಟಿನ್ ಭಾಷೆಯ ಸೆಲ್ಲಾ ಎಂಬ ಪದದಿಂದ ಬಂದಿದೆ. ಸೆಲ್ಲಾ ಎಂದರೆ ಚಿಕ್ಕ ಕೋಣೆ ಎಂದರ್ಥ. ಸ್ನೇಹಿತರೆ, ಈ ಜೀವಕೋಶವನ್ನು 1665ರಲ್ಲಿ ಬ್ರಿಟಿಷ್ ಜೀವಶಾಸ್ತ್ರಜ್ಞರಾದಂತ ರಾಬರ್ಟ್ ಹುಕ್ ಅವರು ಪತ್ತೆ ಹಚ್ಚಿದರು. ಸ್ನೇಹಿತರೆ, ಈ ಜೀವಕೋಶವನ್ನು ಎರಡು ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ಪ್ರಾಣಿ ಜೀವಕೋಶ, ಇನ್ನೊಂದು ಸಸ್ಯ ಜೀವಕೋಶ. ಈ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ನಡುವೆ ಇರುವಂತಹ ವ್ಯತ್ಯಾಸವೇನೆಂದ್ರೆ, ಸಸ್ಯ ಜೀವಕೋಶವು ಪ್ರಾಣಿ ಜೀವಕೋಶಕ್ಕಿಂತ ಗಾತ್ರದಲ್ಲಿ ದೊಡ್ಡದಾಗಿರುತ್ತದೆ. ಸಸ್ಯ ಜೀವಕೋಶದಲ್ಲಿ ಕೋಶ ಭಿತ್ತಿಯು ಕಂಡು ಬರುತ್ತದೆ, ಆದರೆ ಪ್ರಾಣಿ ಜೀವಕೋಶದಲ್ಲಿ ಯಾವುದೇ ರೀತಿಯ ಕೋಶ ಭಿತ್ತಿಯು ಕಂಡು ಬರುವುದಿಲ್ಲ. ಸ್ನೇಹಿತರೆ, ಈ ಕೋಶ ಭಿತ್ತಿಯು ಸಸ್ಯ ಜೀವಕೋಶದ ಕೋಶ ಪೊರೆಯ ಮೇಲೆ ಕಂಡು ಬರುವಂತಹ ಒಂದು ಗಡುಸಾದ ಪದರವಾಗಿದೆ. ಸ್ನೇಹಿತರೆ, ಈ ಕೋಶ ಭಿತ್ತಿಯು ಸಸ್ಯ ಜೀವಕೋಶದಲ್ಲಿ ಕಂಡುಬರುತ್ತದೆ, ಬ್ಯಾಕ್ಟೀರಿಯಾದ ಜೀವಕೋಶದಲ್ಲಿ ಕಂಡುಬರುತ್ತದೆ, ಅಲ್ಗೆ ಮತ್ತು ಫಂಗೈಗಳ ಜೀವಕೋಶದಲ್ಲಿ ಕಂಡುಬರುತ್ತದೆ. ಸ್ನೇಹಿತರೆ, ಸಸ್ಯ ಜೀವಕೋಶದಲ್ಲಿ ಕಂಡುಬರುವಂತಹ ಕೋಶ ಭಿತ್ತಿಯು ಸೆಲ್ಯುಲೋಸ್ ಎಂಬ ಪಾಲಿಸ್ಯಾಕರೈಡ್ ನಿಂದ ಮಾಡಲ್ಪಟ್ಟಿರುತ್ತದೆ. ಅದೇ ರೀತಿಯಿಂದ ಸ್ನೇಹಿತರೆ, ಬ್ಯಾಕ್ಟೀರಿಯಾದಲ್ಲಿ ಕಂಡುಬರುವಂತಹ ಒಂದು ಕೋಶ ಭಿತ್ತಿಯು ಪೆಪ್ಟೈಡೋ ಗ್ಲೈಕೋನ್ ಎಂಬ ಪಾಲಿಮರ್ ನಿಂದ ಮಾಡಲ್ಪಟ್ಟಿದೆ. ಹಾಗೂ ಫಂಗೈನಲ್ಲಿ ಕಂಡುಬರುವಂತಹ ಕೋಶ ಭಿತ್ತಿಯು ಗ್ಲುಕೋಸ್ ಅಮೈನೋ ಎಂಬ ಅಮೈನೋ ಶುಗರ್ ನಿಂದ ಮಾಡಲ್ಪಟ್ಟಿದೆ. ಈ ಕೋಶ ಭಿತ್ತಿಯು ಪ್ರಾಣಿ ಜೀವಕೋಶದಲ್ಲಿ ಕಂಡುಬರುವುದಿಲ್ಲ, ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತದೆ. ಅದೇ ರೀತಿಯಿಂದ ಸ್ನೇಹಿತರೆ, ಸಸ್ಯ ಜೀವಕೋಶದಲ್ಲಿ ಯಾವುದೇ ರೀತಿಯ ಸೆಂಟ್ರಲ್ಗಳು ಕಂಡು ಬರುವುದಿಲ್ಲ, ಆದರೆ ಪ್ರಾಣಿ ಜೀವಕೋಶದಲ್ಲಿ ಸೆಂಟ್ರಲ್ಗಳು ಕಂಡು ಬರುತ್ತದೆ. ಸ್ನೇಹಿತರೆ, 1675ರಲ್ಲಿ ಲಿವನ್ ಹುಕ್ ಅವರು ಸೂಕ್ಷ್ಮದರ್ಶಕ ಯಂತ್ರದ ಸಹಾಯದಿಂದ ಸೂಕ್ಷ್ಮ ಜೀವಿಗಳನ್ನು ಪತ್ತೆ ಹಚ್ಚಿದರು. ಆದ್ದರಿಂದ ಈ ಲಿವನ್ ಹುಕ್ ಅವರನ್ನು ಸೂಕ್ಷ್ಮಾಣು ಜೀವಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ. ಸ್ನೇಹಿತರೆ, 1831ರಲ್ಲಿ ರಾಬರ್ಟ್ ಬ್ರೌನ್ ಅವರು ಕೋಶ ಕೇಂದ್ರವನ್ನು ಪತ್ತೆ ಹಚ್ಚಿದರು. ಸ್ನೇಹಿತರೆ, 1839ರಲ್ಲಿ ಸ್ವೀಡನ್ ಮತ್ತು ಸ್ಪ್ಯಾನಿ ಎನ್ನುವಂತ ವಿಜ್ಞಾನಿಗಳು ಕೋಶ ಸಿದ್ಧಾಂತವನ್ನು ಮಂಡಿಸುತ್ತಾರೆ. ಸ್ನೇಹಿತರೆ, ಈ ಜೀವಕೋಶವನ್ನು ನಾವು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ವೀಕ್ಷಿಸಿದಾಗ 3 ರಚನೆಗಳನ್ನು ಕಂಡು ಬರುತ್ತವೆ. ಆ ರಚನೆಗಳು ಯಾವಪ್ಪ ಅಂತಂದ್ರೆ ಕೋಶ ಪೊರೆ, ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರ. ಈ 3 ರಚನೆಗಳು ಈ ಜೀವಕೋಶವನ್ನು ನಾವು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ವೀಕ್ಷಿಸಿದಾಗ ಕಂಡು ಬರುತ್ತವೆ. ಅದೇ ರೀತಿಯಿಂದ ಸ್ನೇಹಿತರೆ, ಪ್ರೋಕ್ಯಾರಿಯೋಟಿಕ್ ಮತ್ತು ಯೂಕ್ಯಾರಿಯೋಟಿಕ್ ಜೀವಿಗಳೆಂದರೇನು? ಪ್ರೋಕ್ಯಾರಿಯೋಟಿಕ್ ಜೀವಿಗಳಲ್ಲಿ ನಿಶ್ಚಿತವಾದ ನ್ಯೂಕ್ಲಿಯಸ್ ಕಂಡು ಬರುವುದಿಲ್ಲ, ಆದರೆ ಯೂಕ್ಯಾರಿಯೋಟಿಕ್ ಜೀವಿಗಳಲ್ಲಿ ನಿಶ್ಚಿತವಾದ ನ್ಯೂಕ್ಲಿಯಸ್ ಕಂಡು ಬರುತ್ತದೆ. ಸ್ನೇಹಿತರೆ, ಅತ್ಯಂತ ದೊಡ್ಡ ಜೀವಕೋಶ ಯಾವುದಂದ್ರೆ ಉಷ್ಟ್ರ ಪಕ್ಷಿಯ ಮೊಟ್ಟೆ. ಅತ್ಯಂತ ಉದ್ದವಾದ ಜೀವಕೋಶ ಅಂತಂದ್ರೆ ನರಾಣು. ಅತಿ ಚಿಕ್ಕವಾದಂತಹ ಜೀವಕೋಶ ಅಂತಂದ್ರೆ ಮೈಕೋಪ್ಲಾಸಂ. ಧನ್ಯವಾದಗಳು.